ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳು, ಅಲ್ಲಿಯ ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ನಂತರ ಬಂದಂಥ ಒಂದು ಭಾರಿ ಮಳೆಯ ಅನಾಹುತಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ಏಕಾಏಕಿ 3 ರಿಂದ 4 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ 5 ಲಕ್ಷದವರೆಗೆ ಪ್ರತಿದಿನ ಮಹಾರಾಷ್ಟ್ರದಿಂದ ಬಿಟ್ಟಂಥದ್ದೇನಿದೆ, ಆ ಭಾಗದಲ್ಲಿ ನೂರಾರು ಹಳ್ಳಿಗಳು ಜಲಾವೃತವಾದಂಥದ್ದು ಮತ್ತು ಸುಮಾರು 12 ಲಕ್ಷದಿಂದ 13 ಲಕ್ಷ ಹೆಕ್ಟರ್ವರೆಗೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಪ್ರಥಮವಾಗಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಂಥದ್ದು ಜನತಾದಳ. ಅಂಥ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಮತ್ತು ನಮ್ಮ ಸ್ನೇಹಿತರುಗಳು ಸಹ ನಮ್ಮ ಮಿತ್ರ ಪಕ್ಷದಲ್ಲೂ ನಾನು ಗಮನಿಸ್ತಾ ಇದ್ದೆ, ಇಲ್ಲಿ ಯಾವೊಂದು ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸಬೇಕು, ಗಮನ ಹರಿಸ್ತಾ ಇದ್ದಾಗ ವಿರೋಧ ಪಕ್ಷಗಳು ಸಹ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕು. ಅದು ಎಲ್ಲೋ ಒಂದು ಕಡೆ ನಾಡಿನ ನಮ್ಮ ಕೃಷಿ ವಲಯದಲ್ಲಿ ನಿರಾಸೆ ಮೂಡಿತು ಅಂತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥದ್ದು. ನಾನು ಇವತ್ತೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ, ಬಹುಶಃ ನಿಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರೆಪ್ರೆಸೆಂಟೇಟಿವ್ ಕೂತಿದ್ದಾರೆ ಭೋಜಗೌಡರು, 2-3 ಸಲ ಫೋನ್ ಮಾಡಿದ್ದೆ ನಾನು ಅವರಿಗೆ. ಏನು ಪರಿಸ್ಥಿತಿಗಳು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಅಂತ ಹೇಳಿ. ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಯಾರನ್ನೂ ಟೀಕೆ ಮಾಡಬೇಕು ಅಂತ ಅಲ್ಲ. ಕಳೆದ 2.5 ವರ್ಷದಿಂದ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ತಾವು ಇಂಥ ಒಂದು ಸರ್ಕಾರಗಳ ಕೆಲವು ವಿಷಯಗಳನ್ನು ಬೇರೆ ರೀತಿಯಲ್ಲಿ ಜನರಿಂದ ಮರೆಮಾಚ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೊರತುಪಡಿಸಿ ಅವರ ಒಂದು ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳು, ಅಲ್ಲಿಯ ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ನಂತರ ಬಂದಂಥ ಒಂದು ಭಾರಿ ಮಳೆಯ ಅನಾಹುತಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ಏಕಾಏಕಿ 3 ರಿಂದ 4 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ 5 ಲಕ್ಷದವರೆಗೆ ಪ್ರತಿದಿನ ಮಹಾರಾಷ್ಟ್ರದಿಂದ ಬಿಟ್ಟಂಥದ್ದೇನಿದೆ, ಆ ಭಾಗದಲ್ಲಿ ನೂರಾರು ಹಳ್ಳಿಗಳು ಜಲಾವೃತವಾದಂಥದ್ದು ಮತ್ತು ಸುಮಾರು 12 ಲಕ್ಷದಿಂದ 13 ಲಕ್ಷ ಹೆಕ್ಟರ್ವರೆಗೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಪ್ರಥಮವಾಗಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಂಥದ್ದು ಜನತಾದಳ. ಅಂಥ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ
ಮತ್ತು ನಮ್ಮ ಸ್ನೇಹಿತರುಗಳು ಸಹ ನಮ್ಮ ಮಿತ್ರ ಪಕ್ಷದಲ್ಲೂ ನಾನು ಗಮನಿಸ್ತಾ ಇದ್ದೆ. ಇಲ್ಲಿ ಯಾವೊಂದು ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸಬೇಕು, ಗಮನ ಹರಿಸ್ತಾ ಇದ್ದಾಗ ವಿರೋಧ ಪಕ್ಷಗಳು ಸಹ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕು. ಅದು ಎಲ್ಲೋ ಒಂದು ಕಡೆ ನಾಡಿನ ನಮ್ಮ ಕೃಷಿ ವಲಯದಲ್ಲಿ ನಿರಾಸೆ ಮೂಡಿತು ಅಂತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥದ್ದು. ನಾನು ಇವತ್ತೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ. ಬಹುಶಃ ನಿಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರೆಪ್ರೆಸೆಂಟೇಟಿವ್ ಕೂತಿದ್ದಾರೆ ಭೋಜೇಗೌಡರು. 2-3 ಸಲ ಫೋನ್ ಮಾಡಿದ್ದೆ ನಾನು ಅವರಿಗೆ. ಏನು ಪರಿಸ್ಥಿತಿಗಳು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಅಂತ ಹೇಳಿ. ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಯಾರನ್ನು ಟೀಕೆ ಮಾಡಬೇಕು ಅಂತ ಅಲ್ಲ. ಕಳೆದ 2.5 ವರ್ಷದಿಂದ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ತಾವು ಇಂಥ ಒಂದು ಸರ್ಕಾರಗಳ ಕೆಲವು ವಿಷಯಗಳನ್ನು ಬೇರೆ ರೀತಿಯಲ್ಲಿ ಜನರಿಂದ ಮರೆಮಾಚ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೊರತುಪಡಿಸಿ ಅವರ ಒಂದು ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.